ಸೊ ಮೇಲ್ಗಡೆ ಬಂದೆ ಫ್ರೆಂಡ್ಸ್, ಬಟ್ಟೆಗಳು ಒಣಗಾಕೋಣ ಅಂತ ಮೇಲ್ಗಡೆ. ಯಾವುದು ಮುಟ್ಬೇಡ ಇನ್ನು ಕೆಲ. ನನಗೇನು ಭಯ ಅಂದರೆ ಅವಳು ಮೆಟ್ಲು ಇಳ್ಕೊಂಡು ಏನಾದರೂ ಹೋಗ್ತಾಳೇನೋ ಅಂತ ಭಯ ಅಷ್ಟೇ. ಚೆನ್ನಾಗಿ ಬಂದಿದೆ ಚಪಾತಿ. ಹಾಗೆ ಇವತ್ತು ಪಾಪು ವಾಮಿಟ್ ಮಾಡ್ಕೊಂಬಿಟ್ಲು. ಕೊತ್ತಂಬರಿ ಸೊಪ್ಪು ಕಟ್ ತಂದಿದ್ರು ನನ್ನ ಹಸ್ಬೆಂಡು, ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಯೂಟ್ಯೂಬ್ ಮಾಡಿದ್ರೆ ಏನಾಗುತ್ತೆ, ಯೂಟ್ಯೂಬ್ ಮಾಡೋದಪ್ಪ. ಸಿಂಕ್ ಅದು ಒಂದು ಸ್ವಲ್ಪ ಬ್ಲಾಕ್ ಆಗೋಗ್ಬಿಟ್ಟಿದೆ. ಇದು ಒಂದು ಜೊತೆ ಬಟ್ಟೆನೂ ತೊಗೊಬಾರ್ದಾ ಅನಿಸುತ್ತೆ. ಒಂದು ಜೊತೆ ಬಟ್ಟೆ ತೊಗೊಂಡ್ರು ತಪ್ಪ ಅಂತ ಅನಿಸುತ್ತೆ ಫ್ರೆಂಡ್ಸ್. ಯಾಕೆ ನೆನ್ನೆ ಸಿಟಿಗೆ ಹೋಗಿದ್ವಲ್ಲ, ಅಲ್ಲಿ ಒಬ್ಬಟ್ಟೆಲ್ಲ ತಂದಿದ್ದೀವಿ. ಅವಳು ನೋಡಿ ನಾನು ತೊಗೊಳ್ಳೋ ಬಟ್ಟೆ ಯಾವುದು 300 ರೂಪಾಯಿ ಮೇಲೆ ಹೋಗೋದಿಲ್ಲ. ದೋಸೆ ಬೇಕು ಅಂತ ಆರ್ಡ್ರ್ ಮಾಡಿದ್ದಾಳೆ ನನ್ನ ಮಗಳು. ಅದು ಒಬ್ಬ ಥರ 2 ಕೈಯಲ್ಲಿ ಹೆಂಗೆ ಫಾಸ್ಟಾಗಿ ಬರೀತಾ ಇದ್ದಾಳೆ ಅಂತ. 6 ಗಂಟೆ ಅಷ್ಟೊತ್ತಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಫಸ್ಟ್ ಕಸ ಗುಡಿಸ್ಕೊತಾ ಇದ್ದೀನಿ. ನಿಂದೆ ಅಂತಾರೆ, ಆದರೆ ಯಾವುದು ನಂದಾಗಿರಲ್ಲ. ಒಳ್ಳೆ ಸೊಕ್ಕೇಶಲ್ಲಿ ಇದ್ದಂಗಿರುತ್ತೆ. ಸೊ ನತ್ರಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ತವೆ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಹಚ್ಕೊಂಡಿದ್ದೀನಿ. ಏನಿಲ್ಲ, ಹೀರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಆದಷ್ಟು ಬೇಗ ಇದು ಸರಿಯಾದರೆ ಓಕೆ, ಇಲ್ಲಾಂದರೆ ಮನೇಲಿರೋರೆಲ್ಲ ನೀವ್ಯಾರು ನಾನು ಯಾರು ಅಂತ ಕೇಳಿದ್ರೆ ಕಷ್ಟ. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಅವ್ರನ್ನ ಬಿಟ್ಟು ಊಟ ಮಾಡ್ತಾ ಇದ್ದೀನಿ ನಾನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾನು ಬುಧವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಗಾಳಿ ಬರ್ತಾಯಿದೆ. ಸೊ ಮೇಲ್ಗಡೆ ಬಂದೆ ಫ್ರೆಂಡ್ಸ್, ಬಟ್ಟೆಗಳು ಒಣಗಾಕೋಣ ಅಂತ ಮೇಲ್ಗಡೆ ಬಂದಿದ್ದೀನಿ. ನನ್ನ ಮಗಳನ್ನೂ ಕರ್ಕೊಂಬಂದಿದ್ದೀನಿ. ಬಟ್ಟೆಗಳೆಲ್ಲ ಕೆಳಗಡೆ ಬೀಳಿಸ್ಬೇಡ ಅಮ್ಮೋ, ಬಾಯ್ಲಿ. ಮೇಲ್ಗಡೆ ಬಂದಿದ್ದ ತಕ್ಷಣ ನೋಡಿ ಕೋತಿಗಳು ಎಷ್ಟು ನೀರು ಬಿಟ್ಬಿಟ್ಟಿದ್ದಾವೆ. ಇಷ್ಟು ನೀರು ಚೆಲ್ಲೋಗಿದೆ. ಪಾಪ ದಾಹ ಆಗಿರುತ್ತೆ, ನೀರು ಕುಡಿದ್ಬಿಟ್ಟು ಹಾಗೆ ಹೋಗ್ಬಿಟ್ಟಿರುತ್ತೆ. ನಾವು ಬಂದು ನೋಡ್ಕೊಂಡಿಲ್ಲ ಅಂತಂದರೆ ಟ್ಯಾಂಕ್ ಫುಲ್ ನೀರು ಖಾಲಿ ಫ್ರೆಂಡ್ಸ್. ನೀರು ಇಲ್ದಿರೋ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಷ್ಟೇ. ಸೊ ಹಾಗಾಗಿ ಅದಕ್ಕೆ ನಾನು ಮೇಲ್ಗಡೆ ಬಂದು ನೋಡ್ಕೊತಾ ಇರ್ತೀನಿ. ಬಟ್ಟೆಗಳೆಲ್ಲ ತೆಗಿಬಾರ್ದಮ್ಮ, ಅದು ಮುಟ್ಬೇಡಮ್ಮ, ಯಾವುದು ಮುಟ್ಬೇಡ. ನೀನು ಕೆಳಗಡೆ ಹಾಕ್ತೀಯ, ಯಾವುದು ಮುಟ್ಟಕ್ಕೆ ಹೋಗ್ಬೇಡ. ಇವಾಗ ಸುಮ್ಮನೆ ಇರು ನೀನು. ಪೂರ್ತಿ ನೋಡಿ, ಇಂಟ್ರೆಸ್ಟ್ ಇರೋರೇ ನೋಡಿ, ಇಷ್ಟ ಆದ್ರೇ ನೋಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಟ್ಟೆಗಳು ಒಣಗಾಕಬೇಕು. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಬಟ್ಟೆಗಳೆಲ್ಲ ಒಂದೊಂದೇ ಒಣಗಾಕಬೇಕು. ಸೊ ಒಣಗಾಕ್ತಾ ಇದ್ದೀನಿ. ನನ್ನ ಮಗಳನ್ನೂ ನೋಡಿಕೊಂಡು ನಾನೀಗ ಬಟ್ಟೆಗಳು ಕೂಡ ಒಣಗಾಕ್ತಾ ಇದ್ದೀನಿ. ನನಗೇನು ಭಯ ಅಂದರೆ ಅವಳು ಮೆಟ್ಲು ಇಳ್ಕೊಂಡು ಏನಾದರೂ ಹೋಗ್ತಾಳೇನೋ ಅಂತ ಭಯ ಅಷ್ಟೇ. ಆದರೂ ಕೂಡ ಅವಳನ್ನ ಮಾತಾಡಿಸ್ಕೊಂಡೆ ನಾನು ಬಟ್ಟೆಗಳೆಲ್ಲ ಒಂದೊಂದೇ ಒಣಗಾಕ್ತಾ ಇದ್ದೀನಿ. ಕ್ಲೈಮೇಟ್ ನೋಡ್ಬೋದು, ಬಿಸಿಲಿಲ್ಲ, ತುಂಬಾ ಚೆನ್ನಾಗಿದೆ. ಒಂಥರ ಗ್ರೀನರಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ. ಕ್ಯಾಮ್ರಾ ಒಂದು ಸ್ವಲ್ಪ ಸೈಡ್ಗೆ ಹೋಗ್ತಾಯಿತ್ತು, ಅದಕ್ಕೆ ನಾನು ಕ್ಲಿಯರಾಗಿ ಫುಲ್ಲು ನನ್ನ ಬಟ್ಟೆಗಳೆಲ್ಲ ಒಣಗಾಕ್ತಿದ್ದೀನಲ್ಲ, ಆ ಜಾಗ ಎಲ್ಲ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಸೆಟ್ ಮಾಡಿಕೊಂಡೆ. ಏನೋ ಒಂಥರ ಫ್ರೆಂಡ್ಸು, ಒಂದೊಂದು ಸರಿ ಹಾಗೆ ಕೆಲಸ ಮಾಡ್ತಿದ್ದಾಗ ವೀಡಿಯೋ ರೆಕಾರ್ಡ್ ಆಗ್ತಿದೆಯೋ ಇಲ್ವೋ ಅಂತ ಬೇರೆ ನೋಡ್ತಾ ಇರಬೇಕು. ಯಾಕಂತಂದರೆ ಮೊಬೈಲಲ್ಲಿ ಟೆಂಪ್ರೇಚರ್ ಹೈ ಅಂತ ಬಂತು ಅಂದರೆ ಆಟೋಮೆಟಿಕ್ಕಾಗಿ ವೀಡಿಯೋ ರೆಕಾರ್ಡ್ ಆಗ್ತಾಯಿದ್ರೆ ಅದು ಸ್ಟಾಪ್ ಆಗಿಬಿಡುತ್ತೆ. ಎಷ್ಟೊಂದು ಸರಿ ನಾನು ನೋಡಿಕೊಂಡೇ ಇರಲ್ಲ, ಆ ಥರ ಸ್ಟಾಪ್ ಆಗಿಬಿಟ್ಟಿರುತ್ತೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಇದ್ಬಿಟ್ಟಿರ್ತೀನಿ, ವೀಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರೆ ವೀಡಿಯೋನೇ ರೆಕಾರ್ಡ್ ಆಗಿರಲ್ಲ. ಈ ರೀತಿ ಸುಮಾರು ಸರಿ ಆಗಿದೆ. ನನ್ನ ಮಗಳು ಎಲ್ಲಿದ್ದಾಳೆ ಅಂದರೆ ಅಲ್ಲಿ ಆಟ ಆಡ್ತಾ ಇದ್ದಾಳೆ. ನೀರು ಟ್ಯಾಪ್ ಹತ್ರ ಆನ್ ಮಾಡಿಬಿಟ್ಟು ಆಟ ಆಡ್ತಾ ಇದ್ದಾಳೆ. ನಾನು ಬಟ್ಟೆ ಎಲ್ಲ ನೆನೆಸ್ಕೊಬೇಡ ಅಂತೆಲ್ಲ ಹೇಳ್ತಾ ಇದ್ದೀನಿ. ಒಂದೇ ಸಮ ಬಟ್ಟೆ ಎಲ್ಲ ನೆನೆಸ್ಕೊಂಬಿಡ್ತಾಳೆ ಅವಳು. ಇನ್ನು ಬಟ್ಟೆಗಳು ಅದಕ್ಕೆ ನಾನು ಬೇಗ ಬಟ್ಟೆಗಳು ಒಣಗಾಕ್ಬಿಡ್ತಾ ಇದ್ದೀನಿ. ಗಾಳಿ ಅಂತೂ ತುಂಬ ಇತ್ತು ಫ್ರೆಂಡ್ಸ್. ಕ್ಲಿಪ್ಪು ಬೇರೆ ನನ್ನ ಮಗಳೆಲ್ಲ ಕೆಳಗಡೆನೇ ಬಿಸಾಕ್ಬಿಟ್ಟಿದ್ಲು. ಒಂದೆರಡು ಎತ್ಕೊಡು ಅಂದಿದ್ದಕ್ಕೆ ಎತ್ಕೊಟ್ಲು. ಆಮೇಲೆ ಅವಳಿಗೆ ಅದು ಬೋರ್ ಆಗಿಬಿಟ್ಟಿದೆ. ಇನ್ನು ಹಿಂಗೆ ಬಿಟ್ಟರೆ ನನ್ನ ಕೈಲೇ ಎಲ್ಲ ಕೆಲಸ ಮಾಡಿಸ್ತಾರೆ ನಮ್ಮಮ್ಮ ಅಂತ ಅಂದ್ಬಿಟ್ಟು ಕ್ಲಿಪ್ಪನ್ನೆಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿ ನೀರು ಹತ್ರ ಹೋಗಿ ಆಟ ಆಡ್ತಾ ಇದ್ದಾಳೆ. ಮಕ್ಕಳಂದ್ರೇ ಹಿಂಗಲ್ವಾ, ಆಟ ಆಡ್ಕೊಂಡಿರ್ತಾರೆ, ಯಾವ ಕೆಲಸನೂ ಮಾಡಲ್ಲ. ನಾನಂತೂ ಇವಾಗಿಂದನೇ ನನ್ನ ಮಗಳಿಗೆ ಕೆಲಸಗಳು ಹೇಳ್ತೀನಿ, ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ. ಅಂದರೆ ಅವಳು ಸೈಲೆಂಟಾಗಿ ಇರೋ ಥರ ಮಾಡಬೇಕಂದ್ರೆ ಅದೇ ಕೊಡಬೇಕು, ಏನಾದರೂ ಒಂದು ಕೆಲಸ. ಸೊ ನಾನು ಕೆಲಸಗಳು ಮಾಡೋದು ನೋಡಿ ನನ್ನ ಮಗಳು ಅದೇ ಥರ ಕೆಲಸ ಮಾಡೋಕ್ಕೆ ನೋಡ್ತಾಳೆ. ಬಾಯಿಲಿಗೆ ಅಲ್ಲಿ ಹೋಗಬೇಡ, ಬಟ್ಟೆ ಎಲ್ಲ ನೆನೆಸ್ಕೊಬೇಡ ಅಂದಿದ್ದಕ್ಕೆ ಈ ಕಡೆ ಬಂದಿದ್ದಾಳೆ. ಆದರೂ ನೋಡಿ ಬಟ್ಟೆ ಎಲ್ಲ ಅಗೀತಾ ಇದ್ದಾಳೆ. ಎಷ್ಟು ಹೇಳಿದ್ರು ಮೇಲಿದ ಮಾತು ಕೇಳಲ್ಲ. ಈಗ ನೋಡಿ ಅಲ್ಲಿಗೂ ಬಟ್ಟೆಗಳೆಲ್ಲ ಬೇಗ ಒಣಗಾಕ್ಬಿಟ್ಟೆ. ಇಲ್ಲಿ ಕ್ಲಿಪ್ಪುಗಳೆಲ್ಲ ಆಗೋಯ್ತು. ಅದಕ್ಕೆ ನಾನು 2 ಟವಲ್ ಇತ್ತು, ಅದನ್ನು ಕೆಳಗಡೆ ಬಂದು ಮನೆ ಮುಂದೆನೇ ಹಾರಾಕೋಕ್ಕೆ ಹಾಕಿದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಟಿಫನ್ನು ಚಪಾತಿ ಮತ್ತು ಪಲ್ಯ. ಸೊ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಇವಾಗ ಒಂದೊಂದೇ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಚಪಾತಿ ಚೆನ್ನಾಗಿ ಬಂದಿದೆ ಚಪಾತಿ. ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಸೊ ನೋಡಿ ಬೀಟ್ರೂಟ್ ಪಲ್ಯ ಹೇಗಿದೆ ಅಂತ. ಈ 2 ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ತುರಿದು ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ತಾಳ್ಮೆ ಇತ್ತು ಅಂದರೆ ಸಣ್ಣಕ್ಕೆ ಬೀಟ್ರೂಟ್ನ ಹಚ್ಚಿ ಬೀಟ್ರೂಟ್ ಪಲ್ಯ ಮಾಡ್ಬೋದು. ಅಪ್ಪ ಹಚ್ಕೊಟ್ರು. ಸೊ ಬೀಟ್ರೂಟ್ ಪಲ್ಯ ಆಗಿದೆ. ಚಪಾತಿ ಕೂಡ ನಾನು ತಿಂದೆ, ಪಾಪು ಕೂಡ ತಿನ್ನಿಸ್ದೆ.
ಇವತ್ತು ಪಾಪು ವಾಮಿಟ್ ಮಾಡ್ಕೊಂಬಿಟ್ಲು. ಸೊ ನನ್ನ ಮೇಲೂ ವಾಮಿಟ್ ಮಾಡ್ಕೊಂಬಿಟ್ಲು. ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಪಾಪುಗೂ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಈಗ ಕೊತ್ತಂಬರಿ ಸೊಪ್ಪು ಕಟ್ ತಂದಿದ್ರು ನನ್ನ ಹಸ್ಬೆಂಡು, ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಷ್ಟು ದೊಡ್ಡ ಕಟ್ಟಿತ್ತು ಅಂತಂದರೆ 20 ರೂಪಾಯಿಗೆ ಅಷ್ಟು ದೊಡ್ಡ ಕಟ್ಟು ತಂದಿದ್ದಾರೆ ನನ್ನ ಹಸ್ಬೆಂಡು ಕೊತ್ತಂಬರಿ ಸೊಪ್ಪು. ಸೊ ಅದನ್ನೆಲ್ಲ ಬಿಡಿಸ್ತಾ ಇದ್ದೀನಿ ನಾನು. ಅಪ್ಪನೂ ಸ್ವಲ್ಪ ಬಿಡಿಸ್ತಾ ಇದ್ದಾರೆ, ನಾನು ಬಿಡಿಸ್ತಾ ಇದ್ದೀನಿ. ನನ್ನ ಮಗಳು ಇಲ್ಲೇ ಮೊಬೈಲ್ ನೋಡ್ಕೊಂಡಿದ್ದಾಳೆ. ಸೊ ನಾನು ಒಂದೊಂದೇ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಒಂದು ವಿಚಾರ ಶೇರ್ ಮಾಡ್ಕೊಬೇಕು. ಯೂಟ್ಯೂಬ್ ಮಾಡಿದ್ರೆ ಏನಾಗುತ್ತೆ? ಯೂಟ್ಯೂಬ್ ಮಾಡೋದು ತಪ್ಪ? ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡ್ತಾರೆ. ಇವಾಗ ಯೂಟ್ಯೂಬಲ್ಲಿ ಲಾಗ್ಸ್ ಮಾಡೋರು ತುಂಬ ಜಾಸ್ತಿ ಆಗಿದ್ದಾರೆ. ಅದು ಕನ್ನಡ ಯೂಟ್ಯೂಬರ್ಸು ದಿನಕ್ಕೂ ಹೆಚ್ಚಿಗೆ ಆಗ್ತಾಯಿದ್ದಾರೆ. ಹಾಗೆ ತುಂಬ ಜನ ಯೂಟ್ಯೂಬರ್ಸು ಕೂಡ ಜಾಸ್ತಿ ಆಗ್ತಾಯಿದ್ದಾರೆ. ಅಂಥದ್ರಲ್ಲಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ರೆ ಏನು ತಪ್ಪು? ನನ್ನ ಹಸ್ಬೆಂಡ್ ಅಂತೂ ಒಂದೊಂದು ಸರಿ ಯಾವುದೋ ಜಗಳ, ಏನೋ ಒಂದು ಮಾತುಕತೆ ಆಗ್ತಾಯಿರುತ್ತೆ, ಸಡನ್ನಾಗಿ ಯೂಟ್ಯೂಬ್ ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ಫ್ರೆಂಡ್ಸ್, ನಂಗೆ ಅದೇ ಬೇಜಾರು. ಪಾಪುಗೆ ಹಣ್ಣು ಕೊಟ್ಟಿದ್ದೀನಿ, ಬಾಳೆಹಣ್ಣು ತಿನ್ನಲಿ ಅಂತ. ಅವಳಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಹೇಳೋಕ್ಕೆ ಬಾಳೆಹಣ್ಣು ಕೊಟ್ಟಿದ್ದೀನಿ. ಅವಳು ತಿಂತಾ ಇದ್ದಾಳೆ. ಕೆನ್ನೆ ಒಂಚೂರು ಗೀಚ್ಕೊಂಡ್ಬಿಟ್ಟಿದ್ದಾಳೆ, ಕೆಂಪಗಾಗ್ಬಿಟ್ಟಿದೆ. ನನ್ನ ಮಗಳಿಗೆ ತುಂಬ ಅಲರ್ಜಿ ಆಗ್ತಾಯಿದೆ. ಅದೇನೋ ಹೊರ್ಗಡೆ ಕರ್ಕೊಂಡೋದ್ರೆ ಅಲರ್ಜಿ ಆಗ್ತಾಯಿದೆ. ಅದಕ್ಕೆ ನಾನು ಹೊರ್ಗಡೆ ಅಷ್ಟೆಲ್ಲ ಕರ್ಕೊಂಡೋಗೋಕ್ಕೆ ಬಿಡ್ತಾಯಿಲ್ಲ. ಕೇಳಿದ್ರು ನಾನು ಹೊರ್ಗಡೆ ಅವಳನ್ನ ಕರ್ಕೊಂಡು ಹೋಗ್ತಾಯಿಲ್ಲ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಇವಾಗ ಪಾತ್ರೆಗಳು ತೊಳೆಯೋದಿದೆ, ಪಾತ್ರೆಗಳು ತೊಳಿತಾ ಇದ್ದೀನಿ. ಸಿಂಕಲ್ಲಿ ನೋಡ್ಬೋದು ನೀರು ನಿಂತ್ಕೊಂಡ್ಬಿಟ್ಟಿದೆ. ಸೊ ಸಿಂಕ್ ಅದು ಒಂದು ಸ್ವಲ್ಪ ಬ್ಲಾಕ್ ಆಗೋಗ್ಬಿಟ್ಟಿದೆ. ಇದು ಇವಾಗ ಹಿಂಗಾಗಿದೆ. ನೆನ್ನೆ ಎಲ್ಲ ಆ ಥರ ಇರಲಿಲ್ಲ. ಬಟ್ ಇವಾಗೇನೋ ಸಿಂಕೆಲ್ಲ ಹಿಂಗಾಗ್ಬಿಟ್ಟಿದೆ, ನೀರೆಲ್ಲ ತುಂಬಿಕೊಂಡು. ನಾನು ಟ್ರೈ ಮಾಡಿ ನೋಡಿದೆ, ಏನಾದರೂ ಸಿಗಾಕೊಂಡಿದೆಯಾ ತೆಗಿಯೋಣ ಅಂತ ಅಂದ್ಬಿಟ್ಟು. ಏನೂ ಸಿಕ್ಕಾಕೊಂಡಿಲ್ಲ. ಮೋಸ್ಟ್ಲಿ ಒಳಗಡೆ ಪೈಪ್ ಒಳಗಡೆ ಏನಾದರೂ ಸಿಕ್ಕಾಕೊಂಡಿರುತ್ತೆ. ಸೊ ಅದನ್ನು ರೆಡಿ ಮಾಡಿಸ್ಬೇಕು. ಸೊ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಎತ್ತಿಕೊತಾ ಇದ್ದೀನಿ. ಹಾಲಿನ ಪಾತ್ರೆ ಇನ್ನೂ ನೆಂದಿಲ್ಲ, ಅದಕ್ಕೆ ಚೆನ್ನಾಗಿ ನೆನೀಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಇದಾದಮೇಲೆ ಒಂದೊಂದೇ ಪಾತ್ರೆಗಳೆಲ್ಲ ಎತ್ತಿಕ್ಕೆ ಬಿಡ್ತಾಯಿದ್ದೀನಿ. ಮಧ್ಯಾಹ್ನ ಏನು ಅಡುಗೆ ಮಾಡ್ಕೊತಾ ಇಲ್ಲ ಫ್ರೆಂಡ್ಸ್. ಅಪ್ಪ ಅಮ್ಮ ಇಬ್ಬರು ಚಪಾತಿಗಳಿದ್ದಾವೆ ಸಾಕೊಂಡ್ರು. ಅದಕ್ಕೆ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನೈಟಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಚಾರ ಶೇರ್ ಮಾಡಬೇಕಂದ್ರೆ, ಒಂದು ಜೊತೆ ಬಟ್ಟೆನೂ ತೊಗೊಬಾರ್ದಾ ಅನಿಸುತ್ತೆ. ಒಂದು ಜೊತೆ ಬಟ್ಟೆ ತೊಗೊಂಡ್ರು ತಪ್ಪ ಅಂತ ಅನಿಸುತ್ತೆ ಫ್ರೆಂಡ್ಸ್. ಯಾಕೆ ಈಗ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಪಾಪುಗೆ ಒಬ್ಬಟ್ಟು ತಿನ್ನಿಸ್ತಾ ಇದ್ದೀನಿ. ನೆನ್ನೆ ಸಿಟಿಗೆ ಹೋಗಿದ್ವಲ್ಲ, ಅಲ್ಲಿ ಒಬ್ಬಟ್ಟೆಲ್ಲ ತಂದಿದ್ದೀವಿ. ಅವಳು ನೋಡಿದ್ರೆ ತಿನ್ನಲಿಲ್ಲ. ಆಮೇಲೆ ನಾನು ಅವಳಿಗೆ ಚಪಾತಿನೇ ಪೀಸ್ ಮಾಡಿಬಿಟ್ಟು ಹಾಲಲ್ಲಿ ಅದ್ಬಿಟ್ಟು ಮೆತ್ತಗೆ ಮಾಡಿ ತಿನ್ನಿಸ್ತಾ ಇದ್ದೀನಿ. ಚಪಾತಿ ತಿಂದಳು, 1.5 ಚಪಾತಿ ತಿಂದಳು. ಈ ಥರ ಮೆತ್ತಗೆ ಹಾಲಲ್ಲಿ ಕಲಸಿ ಕೊಟ್ಟರೆ ನನ್ನ ಮಗಳು ತಿಂತಾಳೆ. ಈಗ ಬಟ್ಟೆಗಳೆಲ್ಲ ಒಣಗಿದ್ವು, ಅದನ್ನೆಲ್ಲ ತಂದು ಬಟ್ಟೆಗಳೆಲ್ಲ ಮಚ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ ಆಗಾಗಿದೆ. ಫ್ರೆಂಡ್ಸ್, ವ್ಲಾಗ್ ಇಲ್ಲಿವರೆಗೂ ನೋಡಿದರೆ ದಯವಿಟ್ಟು ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಒಂದು ಜೊತೆ ಬಟ್ಟೆ ತೊಗೊಳ್ಳೋದು ತಪ್ಪ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಏನು ಗೊತ್ತಾ, ಹೇಳ್ತಾರೆ ಎಲ್ಲ ನಿಂದೆ, ನಿಂಗೆ ಏನು ಬೇಕಾದರೂ ತಗೋ, ನಿಂಗೆ ಇಷ್ಟ ಬಂದಂಗೆ ಇರು, ಇಷ್ಟ ಬಂದಿದ್ದು ತಗೋ ಅಂತ ಹೇಳ್ತಾರೆ. ಬಟ್ ನಾನು ಒಂದು ಜೊತೆ ಬಟ್ಟೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೆ ಅದಕ್ಕೆ ಕೋಪ ಮಾಡ್ಕೊತಾರೆ. ನೀವಂದರೆ ಇಷ್ಟ ಪ್ರಾಣ, ನಿನ್ಗೆ ಏನು ಬೇಕೋ ಎಲ್ಲ ತಗೋ ಅಂತಲೂ ಹೇಳ್ತಾರೆ. ನಾನು ತೊಗೊಂಡ್ರೆ ಯಾಕೆ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾಯಿದ್ದೀಯಾ, ಸುಮ್ಮನೆ ಈ ಬಟ್ಟೆಗಳಿಗೆಲ್ಲ ಹಾಕಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ ಅಂತಲೂ ಹೇಳ್ತಾರೆ. ನಾನೇನೋ ಮನಿ ಸೇವಿಂಗ್ಸ್ ಮಾಡಿ ಅದರಲ್ಲಿ ನಾನು ಒಂದು 100-200 ರೂಪಾಯಿಗೂ ಬಜೆಟ್ ನೋಡಿಕೊಂಡೆ ನಾನು ಶಾಪಿಂಗ್ ಮಾಡೋದು ಆನ್ಲೈನಲ್ಲಿ. ನಾನು ತೊಗೊಳ್ಳೋ ಬಟ್ಟೆ ಯಾವುದು 300 ರೂಪಾಯಿ ಮೇಲೆ ಹೋಗೋದಿಲ್ಲ. ಅಂಥದ್ರಲ್ಲೂ ಈ ರೀತಿ ಹೇಳಿದ್ರೆ ನಂಗೆ ಬೇಜಾರಾಗ್ಬಿಡುತ್ತೆ. ಸರಿ, ಅದಕ್ಕೆ ಇನ್ಯಾವ ಬಟ್ಟೆಗಳು ತೊಗೊಳ್ಳೋದೇ ಬೇಡ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಮಗಳ ಹತ್ರ ಹಿಂಗಿರುತ್ತೆ. ಏನಾದರೂ ಕೆಲಸ ಮಾಡೋಕ್ಕೂ ಬಿಡೋಲ್ಲ. ಕ್ಯಾಮ್ರಾ ನೋಡಿದ್ರೆ ಆ ಕ್ಯಾಮ್ರಲ್ಲಿರೋದಕ್ಕೂ ಬಿಡೋದಿಲ್ಲ. ಈಗ ದೋಸೆ ಬೇಕು ಅಂತ ಆರ್ಡ್ರ್ ಮಾಡಿದ್ದಾಳೆ ನನ್ನ ಮಗಳು. ಅದಕ್ಕೆ ನಾನು ಇವಾಗ ಗೋಧಿ ಹಿಟ್ಟಲ್ಲಿ ಕಲಸಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅದು ಎದ್ದೊಳ್ತಾ ಇಲ್ಲ. ಒಂಚೂರು ಸೈಡಲ್ಲಿ ಬಂದುಬಿಟ್ರೆ ಸಾಕು, ಆಮೇಲೆ ಈಸಿಯಾಗಿ ದೋಸೆ ತಿರುವಾಕ್ಬೋದು. ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಪಾಪಗೆ ದೋಸೆ ತಿನ್ನಿಸಿದ್ಮೇಲೆ ಅವಳಿಗೆ ಬರೆಯೋಕ್ಕೆ ಕೊಟ್ಟಿದ್ದೀನಿ. ಅವಳು ನೋಡಿ ರೋಬೋ ಥರ 2 ಕೈಯಲ್ಲಿ ಹೆಂಗೆ ಫಾಸ್ಟಾಗಿ ಬರೀತಾ ಇದ್ದಾಳೆ ಅಂತ. ಸೊ ನಾನು ಅವಳನ್ನೇ ಗಮನಿಸ್ತಾ ಇದ್ದೀನಿ. ಈ ನಡುವೆ ಬಾಯಲ್ಲಿ ಇಟ್ಕೊಳ್ಳೋದು ತುಂಬ ಜಾಸ್ತಿ
ಆಗಿಬಿಟ್ಟಿದೆ. ಏನೇ ಕೊಟ್ಟರು ಬಾಯಲ್ಲಿ ಇಟ್ಕೊತಾಳೆ. ಸೊ ಪದೇ ಪದೇ ಬಾಯಲ್ಲಿ ಇಟ್ಕೊಳ್ತಾ ಇದ್ದಾಳೆ ಅವಳು. ಅದಕ್ಕೆ ಬಾಯಲ್ಲೆಲ್ಲ ಇಟ್ಕೊಬಾರ್ದು ಅಂತ ಅಂದ್ಬಿಟ್ಟು ಹೇಳಿ ಅವಳಿಗೆ ಒಂದು ಸ್ವಲ್ಪ ಬರೆಸ್ದೆ ನಾನು. ಇದಾದಮೇಲೆ ಸಾಯಂಕಾಲ ಆಗ್ತಾ ಬಂತು. ಈಗ ಒಂದು 5:30 ಆಗಿರಬೇಕು. 6 ಗಂಟೆ ಅಷ್ಟೊತ್ತಲ್ಲೆಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟೇ ಕಸ ಗುಡಿಸ್ಕೊತಾ ಇದ್ದೀನಿ ಹೊರಗಡೆ. ಒಳಗಡೆ ಅಮ್ಮನೇ ಗುಡಿಸ್ಕೊಟ್ರು. ಅಂದರೆ ಅಮ್ಮನೂ ಕೂಡ ವರ್ಕ್ ಮಾಡ್ತಾರೆ. ಅವ್ರ ಕೈಯಲ್ಲಾದಷ್ಟು ಕೂಡ ಸಹಾಯ ಮಾಡ್ತಾರೆ. ಸೊ ಇವಾಗ ನೋಡಿ ನಾನು ಒಂದೊಂದೇ ಬಟ್ಟೆಗಳೆಲ್ಲ ಇತ್ತು. ಅದು ಪಾಪುದು ಅವಳೇನಾದರೂ ಮಾಡಿದಾಗೆಲ್ಲ ಅದನ್ನು ಒರೆಸೋಂಥ ಬಟ್ಟೆಗಳು ಅದೆಲ್ಲ ಇತ್ತು. ಅದೆಲ್ಲ ಹಾರಕ್ಕೆ ಹಾಕಿದ್ದೆ. ಸೊ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಈ ಕಡೆ ಎಲ್ಲ ಗುಡಿಸ್ಕೊಂಡು ಇವಾಗ ಇಲ್ಲಿ ಹೊಸ್ಲ ಹತ್ರ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಜಾಸ್ತಿ ಓಡಾಡಿರ್ತೀವಲ್ಲ, ಸೊ ಒರೆಸ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೊಸ್ಲು ಮತ್ತು ಅದನ್ನು ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಫ್ರೆಂಡ್ಸ್ ಎಲ್ಲ ನಿಂದೆ ಅಂತಾರೆ, ಆದರೆ ಯಾವುದು ನಂದಾಗಿರಲ್ಲ. ಒಳ್ಳೆ ಸೊಕ್ಕೇಶಲ್ಲಿ ಇದ್ದಂಗಿರುತ್ತೆ. ಸೊ ನಾನು ಯಾವುದಕ್ಕೂ ಆಸೆ ಪಡೋಕ್ಕೆ ಹೋಗಲ್ಲ, ಏನು ಕೇಳೋಕ್ಕೂ ಹೋಗಲ್ಲ. ಯಾವಾಗಲೂ ಈ ಥರ ಇರಲ್ಲ, ಹಂಗಂತವ್ರೇನು ಕೆಟ್ಟವರಲ್ಲ. ಏನು ನನ್ನ ಹಣೆ ಬರ ಅಂತಲೇ ಹೇಳ್ಬೋದು. ನಾನು ಆಸೆ ಪಟ್ಟಿದ್ದು ನನಗೆ ಯಾವುದೂ ಸಿಗೋಲ್ಲ, ನಾನು ಅಂದ್ಕೊಂಡಿದ್ದು ಯಾವುದೂ ನಡೆಯೋದಿಲ್ಲ. ಇದು ನನ್ನ ಜೀವನದ ಕತೆ ಅಂತಲೇ ಹೇಳ್ಬೋದು. ಪಾಪುನ ಇವಾಗ ವಾಕಿಂಗ್ ಕರ್ಕೊಂಡ್ಬಂದಿದ್ದೀನಿ. ಸೊ ನೋಡಿ ಹೊರ್ಗಡೆ ಎಲ್ಲ ನಮ್ಮ ಮನೆ ಮುಂದೆ ಈ ಥರ ಇದೆ. ತುಂಬ ಚೆನ್ನಾಗಿದೆ ವಾತಾವರಣ. ಪಾಪುಗೆ ಹಾಲು ಕಾಯಿಸಿದೆ. ಈಗ ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತವೆ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಹಚ್ಕೊಂಡಿದ್ದೀನಿ. ಏನಿಲ್ಲ, ಹೀರೆಕಾಯಿ ಹಚ್ಕೊಂಡು ಮತ್ತು ಮೆಣಸಿನ್ಕಾಯಿ ಕೂಡ ಹಚ್ಕೊಬೇಕು, ಕೊತ್ತಂಬರಿ ಕೂಡ ಹಚ್ಕೊಬೇಕು. ಈಗ ಹೆಸ್ರುಬೇಳೆ ಖಾಲಿ ಆಗಿತ್ತು, ಅದಕ್ಕೆ ಹೆಸ್ರುಬೇಳೆನೆಲ್ಲ ಒಂದು ಡಬ್ಬದಲ್ಲಿ ಹಾಕ್ಕೊಂಡೆ. ಈಗ 1 ಲೋಟ ಅಷ್ಟು ಹೆಸ್ರುಬೇಳೆ ತೊಗೊಂಡಿದ್ದೀನಿ. ಸೊ ತವೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಸೊ ಎಣ್ಣೆಗೆ ಸಾಸಿವೆ ಹಾಕಿಬಿಟ್ಟು ಹಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕಿ, ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿದ್ದೀನಿ, ನೀವು ಕಡಿಮೆ ಹಾಕ್ಕೊಬೋದು. ಎಷ್ಟು ತೊಗೊಂಡಿದ್ನೋ ಕೈಗೆ ಸಿಕ್ಕಿದೆಯೋ ಅಷ್ಟನ್ನು ಹಚ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಸೊ ಖಾರ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು. ಜೀರಿಗೆ ಹಾಕ್ಕೊಂಡು ಈಗ ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಕರ್ಬೇವಿನ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ತವೆಗೆ. ಸೊ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಹಾಕಿಲ್ಲ. ಈಗ ನೋಡಿ ಹೆಸ್ರುಬೇಳೆ ತೊಳೆದಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಾದಮೇಲೆ ಹೀರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ. ಇದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು. ಗಟ್ಟಿ ಬೇಕಂದರೆ ಕಡಿಮೆ, ತಿಳಿಯಾಗಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ನಾನಿಲ್ಲಿ 1 ಗ್ಲಾಸ್ ಹಾಕ್ಕೊಂಡಿದ್ನಲ್ವ, ಅದಕ್ಕೆ ನಾನು ಇಲ್ಲಿ ಒಂದು 2.5 ಗ್ಲಾಸು ನೀರು ನಾನು ವಾಟರ್ ಹಾಕ್ಕೊಂಡೆ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಹಾಕ್ಕೊಬೇಕು. ನಾನು ಒಂದು 2 ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಹಾಗೆ ಕೊತ್ತಂಬರಿ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಮುಗೀತು, ಇನ್ನೇನು ಹಾಕೋದು ಅವಶ್ಯಕತೆ ಇಲ್ಲ, ಎಲ್ಲ ರೆಡಿ ಆಗಿಬಿಟ್ಟಿದೆ. 3 ವಿಜಿಲ್ ಕೂಗಿಸ್ಬಿಟ್ರೆ ತವೆ ರೆಡಿಯಾಗೋಗುತ್ತೆ. ಸೊ ನಾವು ಆಲ್ಮೋಸ್ಟ್ ಯಾವಾಗಲೂ ತವೆ ಜಾಸ್ತಿ ಮಾಡ್ಕೊತೀವಿ. ಈಗ ಸಿಂಕಲ್ಲೆಲ್ಲ ನೀರು ತುಂಬೋಗಿದೆ ಅಂತ ಹೇಳಿದ್ದಲ್ಲ, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲೊಂದು ಬಕೆಟ್ ಇಟ್ಬಿಟ್ಟಿದ್ದೀವಿ. ಆ ಬಕೆಟಲ್ಲೇ ಪಾತ್ರೆಗಳು ತಟ್ಟೆಗಳು ಏನಾದರೂ ತೊಳೆಯೋದಿದ್ರೆ ಅದರಲ್ಲೇ ಹಾಕ್ತಾಯಿದ್ದೀವಿ ಬಕೆಟಲ್ಲಿ. ಮತ್ತು ಸಿಂಕಲ್ಲಿ ನೀರು ಬಿತ್ತು ಅಂದರೆ ನೀರು ಹೋಗ್ತಾ ಇಲ್ಲ ಅದಕ್ಕೆ. ಇದಾದಮೇಲೆ ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಎಲ್ಲ ತೊಳ್ಕೊಂಡು ಅನ್ನಕ್ಕೆ ಇಡ್ತಾಯಿದ್ದೀನಿ. ORS ಕೊಟ್ಟೆ ಪಾಪುಗೆ ಜ್ಯೂಸು, ಅವಳು ಅರ್ಧ ಕುಡ್ದು ಹಂಗೆ ಬಿಟ್ಬಿಟ್ಲು. ಸರಿ ನಾನೇ ಕುಡಿದು ಇಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಮಧ್ಯಾಹ್ನ ನಾನು ಏನೂ ತಿನ್ನೋಕ್ಕೆ ಹೋಗಿಲ್ಲ. ಒಂದೇ ಒಂದು ದೋಸೆ ಪಾಪುಗೆ ತಿನ್ನಿಸಿದ್ನಲ್ಲ, ಅದೇ ದೋಸೆ ತಿಂದೆ. ಇವಾಗ ಒಂಚೂರು ಸುಸ್ತಾಗ್ತಾಯಿದೆ. ಅದಕ್ಕೆ ನನ್ನ ಹಸ್ಬೆಂಡು ಒಬ್ಬಟ್ಟೆಲ್ಲ ತಂದಿದ್ರಲ್ಲ, ಪಾಪು ಅದನ್ನೇ ಉಳಿಸ್ಬಿಟ್ಟಿದ್ಲು. ಸರಿ ನಾನು ಮತ್ತೆ ತಿಂತಾಳೇನೋ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮತ್ತು ನಾನೇ ಅದನ್ನೇ ತೊಗೊಂಡು ತಿಂದೆ. ನನಗೆ ಒಂದು ಸ್ವಲ್ಪ ಸುಸ್ತಾಗೋದು ಜಾಸ್ತಿ. ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂತಂದರೆ ಈ ಥರ ನನಗೆ ಲೋ ಶುಗರ್ ಆಗಿಬಿಡುತ್ತೆ. ಅದು ನನಗೆ ಗೊತ್ತಿದ್ರೂ ಕೂಡ ಒಂದೊಂದು ಸರಿ ನಾನೇನೋ ತಿನ್ನೋಕ್ಕೆ ಹೋಗಲ್ಲ ನೋಡಿ. ಯಾವುದೋ ಸ್ವಲ್ಪ ಮರು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ನನಗೆ. ಆದಷ್ಟು ಬೇಗ ಇದು ಸರಿಯಾದರೆ ಓಕೆ, ಇಲ್ಲಾಂದರೆ ಮನೇಲಿರೋರೆಲ್ಲ ನೀವ್ಯಾರು ನಾನು ಯಾರು ಅಂತ ಕೇಳಿದ್ರೆ ಕಷ್ಟ. ಇವಾಗ ಹಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅನ್ನಕ್ಕೆ ಇಟ್ಬಿಟ್ಟು. ಹಾಗೆ ಫ್ರೆಂಡ್ಸ್ ನೋಡಿರ್ಬೋದು, ನಾನು ಮೊದಲು ಹಳೆ ಲಾಕ್ಸಲ್ಲೆಲ್ಲ ನಾನು ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿದ್ದೆ, LED ಲೈಟೆಲ್ಲ ಹಾಕಿದ್ದೆ. ಮತ್ತು ಕಿಟಕಿಗೆ ಅದು ಆರ್ಟಿಫಿಷಿಯಲ್ ಎಳೆ ಎಲ್ಲ ಬರುತ್ತಲ್ಲ ಗ್ರೀನ್ ಕಲರು, ಅದನ್ನೆಲ್ಲ ಹಾಕಿದ್ದೆ. ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಅದನ್ನೆಲ್ಲ ತೆಗೆದುಬಿಟ್ಟು ರೂಮಲ್ಲಿ ಇಟ್ಬಿಟ್ಟಿದ್ದೀನಿ. ರೂಮಲ್ಲಿ ಏನು ಡೆಕೋರೇಷನ್ ಮಾಡಿಲ್ಲ, ಬಟ್ ಅದನ್ನು ಯೂಸ್ ಮಾಡಿದ್ರೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ಅಂದರೆ ಯಾವಾಗಲೂ ಬಿದ್ದು ಹೋಗ್ತಾಯಿತ್ತು, ಅದಕ್ಕೆ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಇವಾಗ ಅದು ಇಲ್ದಿರೋದಕ್ಕೆ ಒಂಥರ ಖಾಲಿ ಅನ್ನಿಸ್ತಾ ಇದೆ. ಅದಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಲೈಟಿಂಗ್ಸು. ನನಗೆ ವೀಡಿಯೋ ಮಾಡೋಕ್ಕೂ ಅಷ್ಟೇ, ಅಡುಗೆ ಮಾಡೋಕ್ಕೂ ಅಷ್ಟೇ ಲೈಟಿಂಗ್ ಚೆನ್ನಾಗಿತ್ತು ಅದು ಆನ್ ಮಾಡಿಕೊಂಡಾಗ.
ಬಟ್ ಮನೇಲಿ ಈ ಅಡುಗೆ ಮನೇಲಿ ಇದೆಲ್ಲ ಹಾಕಿದ್ರೆ ನಮ್ಮ ಅಪ್ಪ ಅಮ್ಮಗೆ ಇಷ್ಟನೇ ಆಗಲ್ಲ. ಏನಕ್ಕೆ ಇವೆಲ್ಲ ಸಿಂಪಲ್ಲಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರಿಗೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ. ತೆಗೆದ್ಬಿಟ್ಟೆ, ಅದೇನೋ ಬರ್ತಾಯಿತ್ತು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತೆಗೆದ್ಬಿಟ್ಟೆ. ಈಗ ನೋಡಿ ತವೆ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ನಾನೇ ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡೆ. ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅನ್ನದ ಜೊತೆ ಅಷ್ಟು ಚೆನ್ನಾಗಿರಲ್ಲ. ಸೊ ನೋಡಿ, ಬಿಸಿ ಅನ್ನ ಕೂಡ ರೆಡಿಯಾಗಿದೆ. ಸೊ ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ತಿಂದಿರಲಿಲ್ವಲ್ಲ, ಅದಕ್ಕೆ ಇವಾಗ ಊಟ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ. ನಾನು ಬರೋದು ತುಂಬ ಲೇಟ್ ಆಗುತ್ತೆ, ನೀನು ಊಟ ಮಾಡಿಬಿಡು ಅಂದರು. ಸೊ ಇವತ್ತು ಅವ್ರನ್ನ ಬಿಟ್ಟು ಊಟ ಮಾಡ್ತಾಯಿದ್ದೀನಿ ನಾನು. ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಪಾಪು ಮಲಗಿದ್ದಾಳೆ ಹಿಂದೆ. ಸೊ ಮತ್ತೆ ಅವಳನ್ನ ಎದ್ದಾಗ ಅವಳನ್ನ ಎತ್ಕೊಂಡು ಓಡಾಡ್ಸೋಕ್ಕಾದ್ರೂ ಶಕ್ತಿ ಇರಬೇಕಲ್ವ, ಅದಕ್ಕೆ ಬೇಗ ಊಟ ಮಾಡ್ತಾಯಿದ್ದೀನಿ. ತವೆ ಮಾತ್ರ ಚೆನ್ನಾಗಿ ಬಂದಿತ್ತು, ಆದರೆ ಖಾರ ಇತ್ತು. ಸೊ ನಾನು ಅಷ್ಟೊಂದೇನು ಖಾರ ಬರಲ್ಲ ಬಿಡು ಅಂದ್ಕೊಂಡೆ, ಬಟ್ ಖಾರ ಬಂದಿದೆ, ಬಟ್ ಚೆನ್ನಾಗಿ ಬಂದಿದೆ. ಉಪ್ಪಿನಕಾಯಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಚೆನ್ನಾಗಿ ಬಂದಿದೆ. ಸೊ ಊಟ ಎಲ್ಲ ಮಾಡಿಕೊಂಡೆ. ಸೊ ಫುಲ್ ಡೇ ಲಾಗ್ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೇಳಿದ್ರಲ್ಲ ವಿಡಿಯೋ ಲೆಂತ್ ಜಾಸ್ತಿ ಯಾಕೆ ಅಂತ, ಸೊ ಅದಕ್ಕೆ ಲಾಂಗ್ ವಿಡಿಯೋ ಹಾಕಿದ್ದೀನಿ. ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.